ಮಾಡ್ತೀನಿ. ಇವತ್ತು ನಾಳೆ 14ನೇ ತಾರೀಕಿಗೆ ಅಂಬೇಡ್ಕರ್ ಜಯಂತಿ ಅಲ್ಲ, ಆ ಸಂದರ್ಭಕ್ಕೆ ಮಾತಾಡೋಣ ಅಂತ. ಅಂಬೇಡ್ಕರ್ರು ನಾನು ಹಿಂದೂ ಆಗಿ ಸಾಯೋದಿಲ್ಲ, ಮತಾಂತರ ಹಾಕಿನಿ ಅಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಭಾಳ ನೊಂದ್ಕೊಂಡು ಆ ಮಾತನ್ನು ಹೇಳ್ತಾರೆ. ಹೇಳಿದಾಗ ಹೈದರಾಬಾದ್ ನಿಜಾಮ್ ಅವ್ರಿಗೊಂದು ಆಫರ್ ಮಾಡ್ತಾರೆ. ಇಲ್ಲ, ನೀವು ಮುಸಲ್ಮಾನ್ ಧರ್ಮಕ್ಕೆ ಬಂದ್ಬಿಡ್ರಿ, ನಿಮಗೆ 500 ಕೋಟಿ ರೂಪಾಯಿ 500 crore ರೂಪೀಸ್ ಕೊಡ್ತೀನಿ, ಮತ್ತು ನಿಮಗೊಂದು ಒಳ್ಳೆಯ ಸ್ಥಾನ ಕೊಡ್ತೀನಿ ಸರ್ಕಾರದಾಗ, ಬಂದ್ಬಿಡಿ. ಅದನ್ನೇನು ಅವರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂಬೇಡ್ಕರ್ ಇದು ಮಾಡೋದು. ಜೈನ ಧರ್ಮದವರು ಕೂಡ ಅವ್ರನ್ನ ಕರೀತಾರೆ, ನಮ್ಮ ಜೈನ ಧರ್ಮಕ್ಕೆ ಬರ್ರಿ ಅಂತ. ಅದನ್ನು ಅವರು ಇದು ಮಾಡಿದ್ರು. ಯಾಕಂದ್ರೆ ಜಗತ್ತಿನ ಎಲ್ಲಾ ಧರ್ಮ ಅಭ್ಯಾಸ ಮಾಡಿರ್ತಾರೆ ಅಂಬೇಡ್ಕರ್, ಬಹಳ ಓದುಗರು ಅವರು. ಮುಂದೆ ಒಂದು ಹಂತದೊಳಗೆ ಗಾಂಧಿ ಅವ್ರು ಹೇಳ್ತಾರೆ, ಈ ಪುಣಾ ಫ್ಯಾಕ್ಟ್ ಸಂದರ್ಭದೊಳಗೆ ಬರ್ತದ ಚರ್ಚೆ. ಅಂಬೇಡ್ಕರ್ ಅವ್ರೇನಂತಾರ, ಮನ ಪರಿವರ್ತನೆ ಮಾಡೋಣ ಜನರದು, ಮನ ಪರಿವರ್ತನೆಯ ಮೂಲಕ ಅಸ್ಪೃಶ್ಯತೆ ಇದನ್ನೆಲ್ಲ ನಿವಾರಣೆ ಮಾಡೋಣ ಅಂತ ಗಾಂಧಿಯವ್ರು ಹೇಳ್ತಾರೆ. ಆ ಗಾಂಧೀಜಿಗೆ ಹೇಳ್ತಾರ ಅವ್ರು. ಬಹಳ ಹೆಂಗೆ ಹೇಳ್ತಾರಂತಂದ್ರೆ, ಬಹಳ ಮಂದಿ ಮಹಾತ್ಮರಾಗಿ ಹೋಗ್ಯಾರ್ರಿ. ಗಾಂಧೀಜಿಗೆಲ್ಲ ಮಹಾತ್ಮರು ಅಂತ ಕರಿತಿರ್ತಾರಲ್ಲ, ಅವ್ರು ನೇರವಾಗಿ ಹೇಳ್ತಾರ, ಬಹಳ ಮಂದಿ ಮಹಾತ್ಮರಾಗಿ ಹೋಗ್ಯಾರ, ಬದಲಾವಣೆ ಆಗಿಲ್ಲ. ನೀವು ಯಾವುದೇ ಉಪದೇಶ ಮಾಡಿದ್ರೆ ಅದನ್ನ ಪ್ರೀತಿಯಿಂದ ಕೇಳ್ತಾರೆ, ಆದರೆ ಉಪದೇಶದಿಂದ ಬದಲಾವಣೆ ಆಗೋದಿಲ್ಲ. ಎಲ್ಲ ಮಹಾಪುರುಷರು ಹೇಳಿ ಹೋಗಿದ್ದಾರೆ. ಇದೆಲ್ಲ ಆದ್ಮೇಲೆ ನನಗೆ ನನ್ನಷ್ಟಕ್ಕೆ ಒಂದು ವಿಚಾರ ಬಂತು. ಅಂಬೇಡ್ಕರ್ ಅವರು ಈ ಲಿಂಗಾಯತ ಧರ್ಮದ ಬಗ್ಗೆ, ಬಸವಣ್ಣನ ಬಗ್ಗೆ ಓದ್ಯಾರ ಇಲ್ಲ, ಅವ್ರಿಗೆ ಅವ್ರ ಗಮನಕ್ಕೆ ಬರ್ಬೇಕಾಗಿತ್ತಲ್ಲ ಲಿಂಗಾಯತ ಧರ್ಮದ ಬಗ್ಗೆ. ಬಹಳ ಅದು ಫ್ಲೂಯಿಡ್ ಇದ್ದ ಧರ್ಮ ಮತ್ತು ಪ್ರೋಗ್ರೆಸಿವ್, ಅದು ಅಲ್ಲಿ ವಿಚಾರ ಮಾಡಬಹುದಾಗಿತ್ತಲ್ಲ ಅಂತ ಒಂದು ನನಗೆ ಅನಿಸ್ತು. ಅನಿಸಿ ನಮ್ಮ ರವೀಂದ್ರ ಹಳಿಂಗ್ಳಿ ವಕೀಲರಿಗೆ ಮಾತಾಡಿದೆ, ಅವ್ರು ಬಹಳ ಅಭ್ಯಾಸ ಮಾಡಿದ್ದಾರೆ. ಅವ್ರು ಹೇಳಿದ್ರು, ಜೈನ ಧರ್ಮದವರು ಕರೆದಿದ್ರು, ಲಿಂಗಾಯತ ಧರ್ಮದ ಬಗ್ಗೆ ಅವ್ರಿಗೆ ಎಷ್ಟು ಕಲ್ಪನೆ ಇತ್ತು ನನಗೆ ಇಲ್ಲ, ಬಟ್ ಅದು ಅವ್ರಿಗೂ ಮನಸ್ಸಿಗೆ ಇರ್ಲಿಕ್ಕಿಲ್ಲ, ಬಟ್ ಅವ್ರು ಓದಿದ್ರು ಅಂತ ಹೇಳಿದ್ರು. ಮುಂದೆ ಮಂಗಳೂರು ವಿಜಯ ಅಂತ ಒಬ್ರು ನಮ್ಮ ಫ್ರೆಂಡ್ ಅದಾರ, ಅವರಿಗೆ ಅಂಬೇಡ್ಕರ್ ಪ್ರಶಸ್ತಿ ವರ್ಷದ ಬಂದಿದೆ. ಬಹಳ ಬಹಳ ಪ್ರೋಗ್ರೆಸಿವ್ ಥಿಂಕರ್ ಅವರು. ಅವ್ರಿಗೆ ಫೋನ್ ಹಚ್ಚಿದೆ, ಏನು ಲಿಂಗಾಯತ ಧರ್ಮದ ಬಗ್ಗೆ ಓದಿದ್ದು ಅವ್ರು, ಇದನ್ನ ಅವ್ರು ಹೇಳಿದ್ರು, ಬಹಳ ಇಂಟ್ರೆಸ್ಟಿಂಗ್ ಹೇಳಿದ್ರು ಅವರು. ಬಸವಣ್ಣ ಲಿಂಗಾಯತ ಧರ್ಮದ ಬಗ್ಗೆ, ಬಸವಣ್ಣನ ಬಗ್ಗೆ ಅಂಬೇಡ್ಕರ್ ಬಹಳ ಅಭ್ಯಾಸ ಮಾಡಿದ್ರು, ಬರೆದಾರ ಕೂಡ. ಅದು ಏನು ಅವ್ರು ಹೇಳಿದ್ದಾರೆ ಅಂಬೇಡ್ಕರ್ ಅಂತಂತಂದ್ರೆ, ಲಿಂಗಾಯತ ಧರ್ಮ ಬಸವಣ್ಣನ ಕಾಲಘಟ್ಟದೊಳಗೆ ಏನು ಲಿಂಗಾಯತ ಧರ್ಮ ಬಂದಿತ್ತು ಅದು ಪ್ರೋಗ್ರೆಸಿವ್ ಇತ್ತು. ಆದರೆ ಈಗ ನಾನಿರುವ ಕಾಲಘಟ್ಟದಲ್ಲಿ, ಅಟ್ ಪ್ರೆಸೆಂಟ್ ಸ್ಟೇಜ್, ಅದು ಧರ್ಮವಾಗಿ ಉಳಿದಿಲ್ಲ, ಅದು ಒಂದು ಜಾತಿಯ ಕಟ್ಟಳೆ ರೂಪದೊಳಗೆ ಐತಿ. ಹಿಂಗಾಗಿ ಅದು ಪ್ರಾಬ್ಲಮ್ ಅಂತ ಅಂಬೇಡ್ಕರ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲ, ಬಸವಣ್ಣನವರು ಇದ್ದಾಗ ಅರಸು ಆಡಳಿತ ಇತ್ತು, ಸಂವಿಧಾನ ಮತ್ತು ಕಾನೂನುಗಳಿರಲಿಲ್ಲ. ಅರಸನೇ ಫೈನಲ್. ಅರಸ ಹೆಂಗೆ ಹೇಳ್ತಾನ ಹಂಗ ಧರ್ಮ ನಡೆಯೋದು. ಮುಂದೆ ಅರಸ ಒಬ್ಬ ಒಳ್ಳೆಯ ಇರ್ಬಹುದು ಆ ಕಾಲದಾಗ, ಮತ್ತು ಮುಂದೆ ಬರುವ ಅರಸ ಹೆಂಗೆ ಹೇಳ್ತಾನ ಹಂಗ ನಡೆಯೋದು. ಅದಕ್ಕೆ ಕಾನೂನು, ಸಂವಿಧಾನ ಮತ್ತು ಒಂದು ಬಲಾಢ್ಯ ಇಂಪ್ಲಿಮೆಂಟೇಷನ್ ದಿಂದ ಮಾತ್ರ ಬದಲಾವಣೆ ಸಾಧ್ಯ ಅಂತ ಅಂಬೇಡ್ಕರ್ ಹೇಳಿದ್ರು. ಅಂಬೇಡ್ಕರ್ 1956 ಬೌದ್ಧ ಧರ್ಮಕ್ಕೆ ಹೋದ್ರು. ಅವ್ರ ಜೋಡಿ ಅವ್ರ 2ನೇ ಪತ್ನಿ ಸವಿತಾ ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಹೋದ್ರು. ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತು. ಆದರೆ ಅವರು ಬೌದ್ಧ ಧರ್ಮಕ್ಕೆ ಹೋದ 2ನೇ ತಿಂಗಳದೊಳಗೆ ಅವರು ಅಸ್ತಂಗತರಾದರು. ಹಿಂಗಾಗಿ ಅದು ಮುಂದೆ ಪ್ರೋಗ್ರೆಸಿವ್ ಆಗಲಿಲ್ಲ. ಅಂಬೇಡ್ಕರ್ ಲಿಂಗಾಯತ ಧರ್ಮದ ಬಗ್ಗೆ ಅಭ್ಯಾಸ ಮಾಡಿದ್ರು ಅನ್ನೋದೇ ಒಂದು ಬಹಳ ದೊಡ್ಡ ವಿಶೇಷವಾದ ಮಾತು ಅಂತ ಅನಿಸ್ತಿದೆ. ಅಂಬೇಡ್ಕರ್ಗೆ ಮತ್ತು ಆ ಕಾಲಘಟ್ಟದ ಈ ಎಲ್ಲ ದೊಡ್ಡ ಚಿಂತಕರಿಗೆ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.